ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನನ್ ಮುಂದೆ ಮಂಡಿ ಉಡ್ಕೊಂಡು ಕೂತ್ಕೊಂಡು ಅವ್ರಿಗೆ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you. ತಗಳಪ್ಪ ತಾಲಿ ಕಟ್ಟು. ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಹೋಣ. Nobody waits for you, ಬಾ. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ. ಒಬ್ಬ ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳು. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಇಷ್ಟು ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ, ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ಕುತ್ಕೋ. ಓಹೋ, ಮಾಡಮ್ಮ, ಮಾಡು, ಚೆನ್ನಾಗಿ ಮಸಾಜ್ ಮಾಡು. ಮಸಾಜ್ ಮಾಡಬೇಕು ಅಂತಲೇ ಊರಿಂದ ಬಂದಿದ್ದೀವಿ ಇಬ್ಬರು. ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಾಹೇಬರು. ಚೆನ್ನಾಗಿ ಮಸಾಜ್ ಮಾಡಮ್ಮ. ಮಾವ, ನಿಂಬೆ ಪಾನ್ಕ. ಓಹೋ, ನಿಂಬೆ ಪಾನಕ. ಆಯಾ, ನಿಂಬೆ ಪಾನಕ ಕೊಡೋದ್ರ ಬದಲು ಇನ್ನೊಂದೆರಡು ಬಾಟ್ಲು ಬೀರೋ ಬ್ರಾಂದಿನೋ ಕೊಡ್ಬೇಕಾಯ್ತು ಕಣಮ್ಮ ಈ ನನ್ನ ಮಗನಿಗೆ. ಅಯ್ಯೋ, ಯಾಕಮ್ಮ ಸಪ್ಪಗಾಗ್ಬಿಟ್ಟೆ? ನಾನಿಷ್ಟು ಅಂದಿದ್ದಕ್ಕೆ ನೀವಿಷ್ಟು ಬೇಜಾರು ಮಾಡ್ಕೊಳ್ಳೋದಾದರೆ ನೀವು ಮಾಡ್ತಿರೋ ಎಲ್ಲ ಎಡವಟ್ಟುಗಳಿಗೆ ನಾನೆಷ್ಟು ಬೇಜಾರು ಮಾಡ್ಕೋಬೇಕು? ನಾವಲ್ಲಿ ಊರಲ್ಲಿ ಮಗ ಸೆಟ್ಲಾದ, ಮಗ ಸೊಸೆ ತುಂಬ ಚೆನ್ನಾಗಿದ್ದಾರೆ ಅಂತ ಭಾಳ ನೆಮ್ಮದಿಯಾಗಿದ್ದರೆ ನೋಡು ನಿನ್ನ ಗಂಡನ್ನ, ಅವನ ಲೀಲೆಗಳನ್ನ. ನನ್ನ ಮಗನ ಅಪ್ಪ, ಅದು ಹುಚ್ಚ ಬಾಯಿ ಕತ್ತೆ ಬಡವ. ಮಿಸ್ಟರ್ ಗುರುಮೂರ್ತಿ, ಯಾರು ಯಾರು? ಸರ್ ನಮಸ್ತೆ. ನನ್ನ ಹೆಸರು ಪೂರ್ಣಚಂದ್ರ ಅಂತ. ಇದೇ ಅಪಾರ್ಟ್ಮೆಂಟ್ 402 ಇದ್ದೀನಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಮಾವಯ್ಯ, ಪೂರ್ಣಚಂದ್ರ ಅಂತ, ಇಲ್ಲೇ 4ನೇ ಫ್ಲೋರ್ನಾಗ ಇರೋದು. ದೊಡ್ಡ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮಾವಯ್ಯ. ನಮಸ್ತೆ ಸರ್. ನಮಸ್ಕಾರ. ಯಾರು? ಇವರು ನಮ್ಮ ಅತ್ತೆ. ನಮಸ್ತೆ ಮಾ. ಬಾರಪ್ಪ ಕೂತ್ಕೋ. ಟೀ ಕೊಡಮ್ಮ. ಸರ್ ಪರವಾಗಿಲ್ಲ, ನೆನ್ನೆ ಪಾರ್ಕಿಂಗಲ್ಲಿ ಒಂದು ಕಾರ್ ಕೀ ಸಿಕ್ತು, ಅದನ್ನ ಕೊಡೋಕೆ ಅಂತ ಬಂದೆ. ಇದು ನಿಮ್ದೇ ಅಲ್ವಾ? ನಮ್ದೆಯಾ? ಎಲ್ಲಿ ಸಿಕ್ತು ಅಂದ್ರೆ? ನೆನ್ನೆ ಗುರುಮೂರ್ತಿಯವರು ಪಾರ್ಕಿಂಗಿಂದ ಹೋಗ್ಬೇಕಾದ್ರೆ ಬೀಳಿಸ್ಕೊಂಡಿದ್ದಾರೆ. ಸುಬ್ಲಕ್ಷ್ಮಿ, ಮಿಸ್ಟರ್ ಪೂರ್ಣಚಂದ್ರ, ನೀವೇನಿಲ್ಲಿ? ಗುಡ್ ಮಾರ್ನಿಂಗ್ ಸರ್. ಹಾಂ, ಏಯ್ ಇಲ್ಲಪ್ಪ, ಇಲ್ಲಿ ಎಲ್ಲೋಗ್ತಾ ಇದೆಯಾ? ಸರ್, ಒಂದು ಕೊರಿಯರ್ ಕೊಡಬೇಕಿತ್ತು. ಇರು ಒಂದು ನಿಮಿಷ, ಹೆಸರು ಎಂಟ್ರಿ ಮಾಡಿಬಿಟ್ಟು ಹೋಗಿ ಅಂತ.
ತಗೋ, ಇದರಲ್ಲಿ ನಿನ್ನ ಹೆಸರು ಎಲ್ಲಿ ಹೋಗ್ಬೇಕಂತ ಎಂಟ್ರಿ ಮಾಡಬೇಕು. ಕೊರಿಯರ್ ಯಾರು ಕೊಡ್ಬೇಕಪ್ಪ? ಸರಿ, ಗುರುಮೂರ್ತಿ ಅವ್ರ ಮನೆಗೆ ಹೋಗ್ಬೇಕು ಸರ್. ಓ, ನಮ್ಮ ಸುಬ್ಬಲಕ್ಷ್ಮಿ ಅಕ್ಕನ ಮನೆಗೆ 3rd ಫ್ಲೋರ್ಗೆ ಹೋಗ್ಬಿಟ್ಟು ಫ್ಲಾಟ್ ನಂಬರ್ 214 ಅಂತ ಕೇಳು, ಯಾರು ಬೇಕಾದ್ರೂ ತೋರಿಸ್ತಾರೆ. ಸರ್, ಇಲ್ಲಿ ಗುರುಮೂರ್ತಿ ಅಂತ ಇದೆ. ಮತ್ತೆ ಇದು ಗುರುಮೂರ್ತಿ ಅವ್ರ ಮನೆನೇನಪ್ಪ, ಆದ್ರೆ ಇಲ್ಲಿ ಸುಬ್ಬಲಕ್ಷ್ಮಿ ಅಕ್ಕ ಅವ್ರೆ ಫೇಮಸ್ಸು. ನೀನ್ ಮೇಲೆ ಹೋಗಿ ಸುಬ್ಬಲಕ್ಷ್ಮಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಈ ಅಪಾರ್ಟ್ಮೆಂಟ್ಗೆ ಅವರು ವರ್ಲ್ಡ್ ಫೇಮಸ್ ಕಣಯ್ಯ. ಆಯ್ತು ಹೋಗಪ್ಪ. ಓಕೆ ಸರ್, ಸ್ವಲ್ಪ ಬ್ಯಾಗಲ್ಲಿ. ಕೌಶಲ್ಯ, ಎಲ್ಲ ಸುಬ್ಬಲಕ್ಷ್ಮಿ ಕಾಣಿಸ್ತಾನೆ ಇಲ್ವಲ್ಲ? ಪಕ್ಕದ ಮನೆಗೆ ರಾಮಚಂದ್ರಪ್ಪನವ್ರು ಇದ್ದಾರಲ್ಲ, ಅವ್ರಿಗೆ ವಡೆ ಕೊಟ್ಟು ಬರ್ತೀನಿ ಅಂತ ಹೋಗವಳೆ. ನೀನ್ ಏನೇ ಹೇಳು, ನೆರೆಹೊರೆಯವರು ಸ್ವಂತ ಮನೆಯವ್ರ ಹಾಗೇನೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ನಮ್ಮ ಸೊಸೆನೂ ಅಷ್ಟೇ, ಅಕ್ಕಪಕ್ಕದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ರು ಬಾವಣಿಗೆನ್ ಬರ್ತಿಲ್ಲ. ನೀವು ಹೇಳೋದಿಟ್ಟ, ಇಲ್ಲಿ ಬರಕ್ ಮುಂಚೆ ಯಾರ ಗುರುತು ಪರಿಚಯ ಇತ್ತಾ? ಇಲ್ಲಿಗೆ ಬಂದ್ಮೇಲೆ ನೋಡಿ ಎಲ್ರನ್ನು ಪರಿಚಯ ಮಾಡ್ಕೊಂಡು ಎಲ್ರ ಜೊತೆನೂ ಹೊಂದ್ಕೊಂಡು ಇದನ್ನೇ ತವ್ರ ಮನೆ ಮಾಡ್ಕೊಂಡ್ಬಿಟ್ಟವಳೆ. ಅದು ನಿಜ ಅನ್ನು. ಆದ್ರೆ ಈ ನನ್ನ ಮಗ ಯಾಕೆ ಹೀಗಾಗೋಗ್ಬಿಟ್ಟಿದ್ದಾನೆ? ನೀವು ಬಿಡಿಪ್ಪ, ಅದು ಯಾಕೆ ಯಾವಾಗಲೂ ಅವನ ಮೇಲೆ ಗುರ 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 ಅಂತ ಇರ್ತೀರ? ಇಲ್ಲಿಗೆ ಬಂದ್ಮೇಲೆ ಈ ಮನೆ ತಗೊಂಡವನೇ, ಒಳ್ಳೆ ಸಂಬಳ ಬರ್ತೈತೆ, ಒಳ್ಳೆ ಕೆಲಸದಾಗವನೇ, ಪ್ರಮೋಷನ್ ಬೇರೆ ಸಿಕ್ಕೈತೆ, ಇನ್ನೇನಾಗಬೇಕು? ನಿನಗೆ ಯಾವಾಗಲೂ ಒಂದೇ ರಾಗ, ನಿನ್ನ ಮಗ ಗನೊಂದಾರಿ ಕೆಲಸ ಮಾಡ್ಬಿಟ್ಟವನೆ ಅಂತ. ಇನ್ನೇನು ಸಾಧನೆ ಅಲ್ವಾ ಇವೆಲ್ಲ? ಪಟ್ಟಣದಲ್ಲಿ ಕೆಲಸ ಮಾಡೋರೆಲ್ಲ ಮನೆ ಕಟ್ತಾರೆ, ಆದ್ರೆ ಜನರನ್ನು ಗೆಲ್ಬೇಕು. ಅದನ್ನ ನಮ್ಮ ಸುಬ್ಬಲಕ್ಷ್ಮಿ ಮಾಡ್ತಿದ್ದಾಳೆ. ಏನೋ ನನ್ನ ಬಗ್ಗೆನೇ ಮಾತಾಡ್ತಿರೋಂಗೈತೆ. ಏನಾರು ತೆಪ್ ಮಾಡದ್ನಾ? ಅಯ್ಯೋ, ತೆಪ್ಪಗೋದೆ. ಮಾವಯ್ಯನವರು ಅವ್ರ ಸೊಸೆನ ಹೊಗಳ್ತಾವ್ರೆ. ಅವಳು ಹೊಗಳಿಲ್ಲ ಅಂತ ಹೊಟ್ಟೆ ಕಿಚ್ಚು ಅಲ್ವಾ? ಮತ್ತೆ ನಿಮ್ಮ ಹತ್ರ ಹೊಗಳಿಸ್ಕೊಂಡು ಬಹುಮಾನ ತಗೋಬೇಕಾಗಿತ್ತು ನೋಡಿ. ಅಯ್ಯೋ ಅತ್ತೆ, ಮಾವಯ್ಯ ಹೋಗ್ಲಿ ಬಿಡಿ ಅತ್ಲಾಗೆ. ಮಾವಯ್ಯ ವಡೆ ತಿಂದ್ರಾ? ಅಯ್ಯೋ ಸಾಕತ್ತಾಗಿತ್ತಮ್ಮ. ಇನ್ನೊಂದ್ ಕೊಡ್ಲಾ? ಅಯ್ಯಪ್ಪ ಬೇಡ, ಹೊಟ್ಟೆ ಬಿರಿಯುವಾಗ ತಿನ್ಬಿಡ್ತೀನಿ. ಆಮೇಲೆ ಬೈಲಿ ಆ ರಾಮಚಂದ್ರ ರಾಯರಿಗೆ ಒಡೆ ತಗೊಂಡು ಕೊಟ್ಟ? ಕೊಟ್ಟೆ. ಅಂಕಲ್ಗೆ ನಾನ್ ಮಾಡೋ ಅಡ್ಗೆ ಅಂದ್ರೆ ಬಹಳ ಇಷ್ಟ ಮಾವಯ್ಯ. ಅಯ್ಯಯ್ಯಯ್ಯ, ನಿನ್ ಕೈ ರುಚಿ ಎಲ್ರಿಗೂ ಇಷ್ಟ ಅಂತ ಯಾವಾಗ್ಲೂ ಒಲೆ ಮುಂದೆನೆ ಬೈಬೇಡ. ಹೊರಗಿನ ಪ್ರಪಂಚನ ನೋಡು. ಆ ರಾಮಚಂದ್ರಪ್ಪನವ್ರ ಸೊಸೆ ಅವಳಲ್ಲ, ಅವ್ಳು ನೋಡಿ ಕಲ್ತ್ಕೊ. ಯಾಕೆ ನಮ್ಮ ಸೊಸೆಗೆ ಏನೇನೋ ಹೇಳ್ಕೊಡ್ತಿದ್ಯಾ? ಆ ರಾಮಚಂದ್ರ ರಾಯರು ಅವ್ರ ಸೊಸೆ ಬಗ್ಗೆ ಎಲ್ಲ ಹೇಳಿದ್ದಾರೆ ತಾನೆ, ಮನೆಯಲ್ಲಿ ಅವಳು ಒಂದು ಕೆಲಸನೂ ಮಾಡೋದಿಲ್ಲ ಅಂತ. ಆದ್ರೆ ನಮ್ಮ ಸುಬ್ಬಲಕ್ಷ್ಮಿ ನೋಡು, ಪಾದರಸ ತರ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ಇದು ನಿನ್ ಮಗ ಕಳ್ಸಿರೋದು ನನಗೆ ಅಂತ. ನಿನ್ಗೋಸ್ಕರ ಒಂದು ಗಿಫ್ಟ್ ತರಿಸಿದ್ದೀನಿ. ಗಿಫ್ಟ್? ಗೌನ್ 7 ಹತ್ರ ಹೇಗೆ ಬಂತು? ಇದು ಚೆನ್ನಾಗಲ್ವ ಆರ್ಡರ್ ಮಾಡಿದ್ದು? ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಏನ್ ಮಾಡ್ಕೊಂಡ್ಯಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಅಪ್ಪ, ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕವ್ರೆ. ಒಂದು ನಿಮಿಷ ಜಾನಕಿ, ಎದ್ದೇಳಮ್ಮ.
ನಾನು ನಿನ್ನ ಶಿಕ್ಷೆ ಕ್ಷಮ ಮಾಡ್ತಿಲ್ಲವಾ? ಸೊಸಿ ಸಲುವಾಗಿ ಶಿಕ್ಷಾ ಮಾಫ್ ಮಾಡ್ಲಿಕ್ಕೆ ಹತ್ತೀನಿ. ನಿನ್ನ ಅಕ್ಕವರು ಮಾಳ್ಗೆ ಮ್ಯಾಗಿದ್ದಾರೆ ನೋಡು, ಅದಕ್ಕೆ ನನಗೆ ಹೋಗಿ ಹೇಳವ್ವ ಅಂತ ಕಳಿಸ್ಯಾರ. ನಾನು ಹಚ್ಚಿರೋ ಬೆಂಕಿ ಬಗ್ಗನ ಹತ್ಕೊಳ್ಳೋದು ಇನ್ನೇನು ತಡ ಆಗೋದಿಲ್ಲ ತಗೋ. ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನು ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಮುಕ್ಕಾಗಿ ಹೋಯ್ತು ನಿನ್ನಿಂದ. ಹೋಗು. ಅಬ್ಬೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನೋ ದೇವ್ರ ದಯೆ, ನಿಮ್ಮಮ್ಮ 3ನೇ ಮಗುನ ಗಂಡಾಗೆ ಹೆತ್ಕೊಟ್ಲು, ನಮ್ಮ ವಂಶ ಉಳಿತು. ಒಂದು ವೇಳೆ ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದಿದ್ರೆ ನೀನ್ ಬದುಕಿರ್ತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ.